ಮೇ 10ರ ನಂತರ ಮಹತ್ತರ ತಿರುವು, ವಿಧಿಯ ಆಟ ಶುರು. ಧನಸ್ಸು ರಾಶಿ ಮೇ ತಿಂಗಳ ಭವಿಷ್ಯ 2026. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಕಂಟಕಗಳು ಕೂಡ ದೂರವಾಗುತ್ತೆ. ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ. ಬನ್ನಿ ನೋಡಿ, ಒಂದು ಕಡೆ ಕಷ್ಟ, ಇನ್ನೊಂದು ಕಡೆ ಲಾಭ. ಆದರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಈ ಒಂದು ತಿಂಗಳದ ಭವಿಷ್ಯ ನಿಮಗೆ ನಿರ್ಣಯಿಸುತ್ತೆ. ಮತ್ತು ಕೆಲವೊಂದು ಕಡೆ ನಿಮ್ಮ ಜೀವನದ ದಿಕ್ಕನ್ನು ಕೂಡ ಬಹಳಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಓಕೆನಾ? ಅದ್ ಯಾವ ರೀತಿಯಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಆಲೋಚನೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಮಾತಿನ ಭರದಲ್ಲಿ ಏನೇ ಮಾತಾಡಿದ್ರು ಕೂಡ ನೇರವಾಗಿ ಮಾತನಾಡ್ಬಿಡ್ತೀರಾ. ಬಹಳಷ್ಟು ಚುರುಕಾಗಿ ಸ್ವಭಾವ ಇರುತ್ತೆ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಕ್ರೀಡೆಯ ಮೇಲೆ ಬಹಳಷ್ಟು ಒಲವನ್ನ ಇಟ್ಕೊಂಡಿರ್ತೀರಾ. ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಅದನ್ನ ಶೀಘ್ರದಲ್ಲೇ ಮಾಡಿ ನೀವು ಮುಗಿಸುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ನೀವೇನೇ ಮಾಡಬೇಕು ಅಂತ ಅಂದುಕೊಂಡಿದ್ರು ಕೂಡ ಅದು ನೀವು ಮಾಡೇ ಮಾಡ್ತೀರಾ. ಯಾಕೆಂದ್ರೆ ನಿಮ್ಮಲ್ಲಿ ಬಹಳಷ್ಟು ಛಲ ಅನ್ನೋದು ಹುಟ್ಟಿರುತ್ತೆ. ಯಾಕೆಂತ ಹೇಳಿದ್ರೆ, ನಿಮಗೆ ಕಷ್ಟಗಳನ್ನ ನೋಡ್ಬಿಟ್ಟಿದ್ದೀರಾ. ಈ ಕಷ್ಟದಿಂದ ಹೊರಗಡೆ ಬರಬೇಕು. 8 ತಿಂಗಳಿಂದ ಬಹಳಷ್ಟು ಕಷ್ಟಗಳನ್ನ ನೋಡ್ಕೊಂಡು ಬಂದ್ಬಿಟ್ಟಿರ್ತೀರಾ. ಆ ಕಷ್ಟಕ್ಕೆ ಒಂದು ಒಳ್ಳೆ ಉತ್ತರ ಕೊಡಬೇಕು, ಒಂದು ಒಳ್ಳೆ ಪರಿಹಾರವನ್ನ ನಾನೇ ಕಂಡುಕೋಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಮೊದಲನೇದಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ನೋಡಿದಾಗ ವಿಶೇಷವಾಗಿ ನೀವು ಹಿಡಿದಿರ್ತಕ್ಕಂತಹ ಕೆಲಸವನ್ನ ಪೂರ್ಣವನ್ನ ಮಾಡ್ತೀರಾ. ಮತ್ತು ಅದ್ ಯಾವುದೇ ಕಾರಣಕ್ಕೂ ಕೂಡ ಅರ್ಧಂಪರ್ಧ ಕೆಲಸವನ್ನ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರೋದಿಲ್ಲ. ಮತ್ತು ನಿಮಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಹೊಸ ಪ್ರಾಜೆಕ್ಟ್ಗಳು ಮತ್ತು ಹೊಸ ಜವಾಬ್ದಾರಿಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರೋದಿಲ್ಲ. ನಿನ್ನ ಕೈಲಿ ಆಗುತ್ತೆ ಈ ಕೆಲಸ ಮಾಡು ಅಂತ ಹೇಳಿ ನಿಮಗೆ ಜವಾಬ್ದಾರಿನ ಹೊರಿಸ್ತಾರೆ ನಿಮ್ಮ ಹಿರಿಯ ಅಧಿಕಾರಿಗಳು. ಅದು ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಒಂದು IT ಸೆಕ್ಟರ್ನಲ್ಲಿ ಆಗಿರ್ಬೋದು, ಅಥವಾ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ಆಗಿರ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಪ್ರಾಧ್ಯಾಪಕರಿಗೆ ವಿಶೇಷವಾದಂತಹ ಲಾಭವೂ ಕೂಡ ಇದೆ. ಅಂದ್ರೆ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂತಹ ಒಂದು ಪ್ರಾಧ್ಯಾಪಕರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಅವರಿಗೆ ಹೊಸ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇನ್ನ ಪೊಲೀಸ್ ನೌಕರಲ್ಲಿ ಇರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ. ತಿಂಗಳ ಪ್ರಾರಂಭದ ಅಂದ್ರೆ ಮೇ 10ರ ನಂತರ ನಿಮಗೆ ಬಹಳಷ್ಟು ರೀತಿಯಾದಂತಹ ವಿಧಿಯ ಮಹತ್ತರವಾದಂತಹ ಬದಲಾವಣೆ, ವಿಧಿಯ ಆಟ ಇದೇ ರೀತಿಯಲ್ಲಿ ಶುರುವಾಗುತ್ತೆ. ಮತ್ತು ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಹಿರಿಯ ಅಧಿಕಾರಿಗಳೊಟ್ಟಿಗೆ ನೀವು ಬಯಸ್ಕೊಳ್ಳೋದಾಗಿರ್ಬೋದು, ಅಥವಾ ಹಿರಿಯ ಅಧಿಕಾರಿಗಳೊಟ್ಟಿಗೆ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಆಗ್ತಾ ಇರುತ್ತೆ. ಆದರೆ ಮೇ 10ರ ನಂತರ ನಿಮ್ಮ ಜೀವನವೇ ಬದಲಾವಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂದ್ರೆ ನೀವೇನು ಪ್ರಮೋಷನ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತೀರಲ್ಲ, ಅದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬಂದೇ ಬರುತ್ತೆ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸ್ವಲ್ಪ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಒಳ್ಳೆ ಜಾಗಕ್ಕೆ ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ. ಅದು ಮೇ 10ರ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಾರೆ. ಮತ್ತು ಬೇರೆ ಹಿರಿಯ ಅಧಿಕಾರಿಗಳು ನಿಮ್ಮನ್ನ ಬೇಕು ಅಂತ ಹೇಳಿ ಈ ಜಾಗಕ್ಕೆ ನಿಮ್ಮನ್ನ ಕರೆಸ್ಕೊಂಡು ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವೂ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ. ಮತ್ತು ಅದು ವಾಣಿಜ್ಯ ಕ್ಷೇತ್ರಕ್ಕೂ ಕೂಡ ಅದು ಅನ್ವಯ ಆಗತ್ತೆ. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ವ್ಯವಹಾರದಲ್ಲಿ ಅಂದ್ರೆ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೀವು ಆಡುವಂತಹ ಮಾತು ಮುತ್ತಿನಂತಿರಬೇಕು. ಇಲ್ಲದಿದ್ದರೆ ನಿಮಗೆ ಅದು ಕಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ತಿಂಗಳಿನಲ್ಲಿ ಅಂದ್ರೆ ತಿಂಗಳ ಪ್ರಾರಂಭದಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಒಂದೊಂದು ರೂಪಾಯಿಗೂ ಕೂಡ ನೀವು ಕೂಡಿಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಅದು ನಿಮ್ಮ ವ್ಯಾಪಾರದಲ್ಲಿ ಮೇ 10ರ ನಂತರ ನಿಮ್ಮ ಒಂದು ಗಲ್ಲ ಪೆಟ್ಟಿಗೆಯಲ್ಲಿ ಸಂಪೂರ್ಣವಾಗಿ ಅದು ತುಂಬಿರುತ್ತೆ. ನೀವೊಂದು ಸಣ್ಣ ಪ್ರಮಾಣದಲ್ಲಿ ಬೇಕರಿ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಯವರೇ ಆಗಿರಬಹುದು, ಅಥವಾ ರೋಡಲ್ಲಿ ಕೂತ್ಕೊಂಡು ನಾನು ಹೂವನ್ನ ಮಾರ್ತೀನಿ ಗುರುಗಳೇ, ನಮಗೂ ಒಂದು ಮಾರ್ಗವನ್ನ ಸೂಚಿ ಅಂತ ಹೇಳಿದ್ರೆ ನಿಜವಾಗ್ಲೂ ಖಂಡಿತವಾಗೂ ಹೇಳ್ತೀನಿ, ಮೇ 10ರ ನಂತರ ನಿಮಗೆ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಮಹತ್ತರವಾದಂತಹ ಬದಲಾವಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು
ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರದ ಮೇಲೆ ಹೋಗುತ್ತೆ. ನೀವು ಯಾವ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ, ಆ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನೀವು ಲೇವಾದೇವಿ ವ್ಯವಹಾರವನ್ನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಆದಷ್ಟು ಯಾವುದೇ ಒಂದು ಕರಾರನ್ನ, ಸಹಿಯನ್ನ ಹಾಕಬೇಕಾದ್ರೆ ಬಹಳಷ್ಟು ಆಲೋಚನೆಯನ್ನ ಮಾಡಿ ಸಹಿಯನ್ನ ಹಾಕಿ, ನಿಮಗೆ ಅದು ಅದೃಷ್ಟ ಪ್ರಾಪ್ತಿ ಬರುತ್ತೆ. ನೀವು ಕೊಟ್ಟಿದಂತಹ ದುಡ್ಡಿಗೆ ವಾಪಸ್ ಬರುತ್ತೆ. ಹಾಗಾಗಿ ನೀವು ಹಾಕುವಂತಹ ಕರಾರು ಏನಿದೆಯಲ್ಲ ಅದು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ನೀವು ಸಹಿಯನ್ನ ಹಾಕೋದ್ರಿಂದ ನಿಮಗೆ ಆದಷ್ಟು ಲಾಭದಾಯಕವಾಗುತ್ತೆ ಅನ್ನೋದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ಆದಾಯ ಬರುತ್ತದೆ, ಆದರೆ ಖರ್ಚು ಕೂಡ ಹೆಚ್ಚಾಗುವಂತಹ ಒಂದು ಸಂದರ್ಭಗಳು ಕೂಡ ಇರುತ್ತೆ. ಇವಾಗ ಯಾವುದೇ ಕಾರಣಕ್ಕೂ ಸ್ವಲ್ಪ ಹೂಡಿಕೆ ಮಾಡುವಂತಹ ಸಮಯ ಇದು ಸರಿಯಲ್ಲ. ಮತ್ತು ಸಾಲ ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸುವುದು ಒಳ್ಳೆಯದು ಅನ್ನೋದನ್ನ ಈ ತಿಂಗಳಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ನಿಮ್ಗೆ ಏನೋ ಒಂದು ಕಷ್ಟ ಇರುತ್ತೆ, ಸಣ್ಣ ಪ್ರಮಾಣದಲ್ಲಿ ಕಷ್ಟ ಇರುತ್ತೆ, 10% 5% ಬಡ್ಡಿಗಳನ್ನ ಹಾಕಿ ನಿಮ್ಮ ಜೀವನವನ್ನೇ ನಾಶ ಮಾಡುತ್ತೆ. ಅವಾಗಲೇ ನಾನು ಏನ್ ಹೇಳ್ದಪ್ಪ ಅಂತ ಹೇಳಿದ್ರೆ, ನಿಮಗೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮಗೆ ಒಳ್ಳೆಯದು ಮಾಡುತ್ತೆ, ಕೆಟ್ಟದು ಮಾಡುತ್ತೆ. ಆದರೆ ನಿಮ್ಮ ನಿರ್ಧಾರ ಕರೆಕ್ಟ್ ಆಗಿರಬೇಕು. 4 ಜನರೊಟ್ಟಿಗೆ ನೀವು ಚರ್ಚೆಯನ್ನ ಮಾಡಿಕೊಂಡು ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಮೇ 10ರ ನಂತರ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕೌಟುಂಬಿಕ ಜೀವನದಲ್ಲಿ ನೋಡಿ, ಕೌಟುಂಬಿಕ ಜೀವನದಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ, ಕುಟುಂಬದ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂದ್ರೆ ನಿಮ್ಮ ಮಕ್ಕಳಿಗೆ ಮದುವೆ, ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಮತ್ತು ನಿಮ್ಮ ಮಕ್ಕಳಿಗೆ ಮದುವೆ ಆಗುವಂತಹ ಒಂದು ಯೋಗ ಫಲಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಮತ್ತು ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯ ಒಂದು ಸೂಚನೆಯನ್ನ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಬರೇ ಶುಭ ಸುದ್ದಿಗಳನ್ನ ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೆಲವೊಮ್ಮೆ ಮಾತಿನ ಗೊಂದಲವೂ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಆದಷ್ಟು ಮನೆಯಲ್ಲಿ ಸಹನೆಯಿಂದ ಸಹಕರಿಸಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಕೌಟುಂಬಿಕ ಜೀವನದಲ್ಲಿ ಶುಭವಾಗಿರತಕ್ಕಂತಹ ವಾತಾವರಣವೂ ಕೂಡ ಇರುತ್ತೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಬಹಳಷ್ಟು ನೆಮ್ಮದಿದಾಯಕವಾಗಿ ಇರುತ್ತೆ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮ ಬಾಂಧವ್ಯ ಇನ್ನೂ ಸ್ವಲ್ಪ ಗಟ್ಟಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಪ್ರೇಮ ಬಾಂಧವ್ಯ ಏನಿದೆ, ನಿಮ್ಮ ಬಾಂಧವ್ಯ ಬಹಳಷ್ಟು ಗಟ್ಟಿಯಾಗಿರುತ್ತೆ. ನಿಮ್ಮ ಪ್ರೇಮ ಬಾಂಧವ್ಯವನ್ನ ಯಾರು ಕೂಡ ಬಂದು ಏನೇ ಒಂದು ಹೇಳಿಕೆ ಮಾತನ್ನ ಹೇಳಿ ಯಾರು ಬಂದರೂ ಕೂಡ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿಮಗೆ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಒತ್ತಡ ಅಥವಾ ದೇಹದ ದೌರ್ಬಲ್ಯವು ಕಾಣಬಹುದು. ಆದಷ್ಟು ನಿಮ್ಮ ಆಹಾರದ ಕ್ರಮವನ್ನ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಅತಿಯಾದಂತಹ ಜಂಕ್ ಫುಡ್ಗಳನ್ನ ತಿನ್ನೋದಾಗಿರ್ಬೋದು, ಎಣ್ಣೆ ಅಂಶಗಳನ್ನು ಆದಷ್ಟು ದೂರ ಮಾಡುವುದು ಉತ್ತಮ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ಸರಿಯಾದಂತಹ ಸಮಯಕ್ಕೆ ನಿದ್ರೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ. 2 ಗಂಟೆ 3 ಗಂಟೆಗೆ ಮಲ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ. ನಿಮ್ಮ ಆರೋಗ್ಯಕ್ಕೆ ನೀವೇ ಕಂಟಕವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಆದಷ್ಟು ಸ್ವಲ್ಪ ಯೋಗ ವ್ಯಾಯಾಮಗಳನ್ನ ಮಾಡಿ ನಿಮಗೆ ಶುಭವಾಗುತ್ತೆ. ಮತ್ತು ಸ್ವಲ್ಪ ಪ್ರಯಾಣ ಮಾಡಬೇಕಾದ್ರೆ ಬಹಳಷ್ಟು ರೀತಿಯಾದಂತಹ ಎಚ್ಚರಿಕೆಯಿಂದ ಇರಬೇಕು ಧನಸ್ಸು ರಾಶಿಯವರು. ಇಲ್ಲದಿದ್ದರೆ ಸಣ್ಣ ಪುಟ್ಟ ರೀತಿಯಾದಂತಹ ಅಪಘಾತ. ಮೇ 10ರ ನಂತರ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳಷ್ಟು ಗಟ್ಟಿಯಾಗಿರಬೇಕು. ಆ ನಿರ್ಧಾರ ಗಟ್ಟಿಯಾಗಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮ ಜೀವನಕ್ಕೆ ನೀವೇ ನಷ್ಟ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದು ಕೂಡ ಆ ನಿರ್ಧಾರ ಸರಿಯಾದ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮಗೆ ರಾಜಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಅದೃಷ್ಟವಾದಂತಹ ಸಂಖ್ಯೆ 5 ಮತ್ತೆ 8. ಶುಭವಾದಂತಹ ದಿನಗಳು ಅಂತ ಹೇಳಿದ್ರೆ ಗುರುವಾರ ಮತ್ತು ಸೋಮವಾರ. ಇನ್ನ ಇಷ್ಟು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಒಳ್ಳೆದಾಗ್ಲಿ. ಹರಿಯೋ.